ಹಾಯ್ ಫ್ರೆಂಡ್ಸ್, ನಾನಿವತ್ತು ಅವರೆಕಾಳು ಚಟ್ನಿ ಮಾಡಿದ್ದೀನಿ. ಬೇಯಿಸಿದ ಅವರೆಕಾಳು ಚಟ್ನಿ ಇದು ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್. ಹೆಂಗೆ ಮಾಡೀನಿ ಅಂತ ನಿಮಗೂ ತೋರಿಸ್ತೀನಿ, ನೀವು ನೋಡಿ ಮಾಡಿ ಯಾವ ಥರ ಇದೆ ಅಂತ. ಇವಾಗ ನಾನಿಲ್ಲಿ ಅವರೆಕಾಳನ್ನ ಸುಲಿದಿಟ್ಕೊಂಡಿದ್ದೆ. ಅದಕ್ಕೆ ಇವಾಗ ನಾನು ಅವರೆಕಾಳು ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿನ ತೊಳೆದಿಟ್ಕೊಂಬಿಟ್ಟು ಕುಕ್ಕರಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಅವರೆಕಾಳು ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೋಬೇಕು. ಇದು ನಾನಿವತ್ತು ತೊಳೆದ್ಬಿಟ್ಟು ಒಂದು ವಿಷಲ್ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೋತೀನಿ. ಇದನ್ನು ಅದಾದಮೇಲೆ ಒಂದೇ ಒಂದು ವಿಷಲು, ಮತ್ತು ಜಾಸ್ತಿ ಕೂಗಿಸ್ಕೊಂಡ್ರೆ ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೊಂಡ್ರೆ ತುಂಬ ಮೆತ್ತು ಬೆಂದ್ಬಿಡ್ತೈತೆ ನೋಡಿ. ಇಷ್ಟು ಅದಕ್ಕೆ ಬಂದಿರಬೇಕು, ಒಂದೇ ವಿಷಲ್ ಅಷ್ಟೇ. ಮತ್ತು 2-3 ವಿಷಲ್ ಕೂಗಿಸ್ಕೊಂಡ್ರೆ ಅವರೆಕಾಯಿ ಜಾಸ್ತಿ ಬೆಂದೋಗುತ್ತೆ. ಹಂಗಾಗಿ ಒಂದು ವಿಷಲ್ ಕೂಗಿಸ್ಕೊಂಬಿಟ್ಟು ಇವಾಗ ನಾನು ಅದರಲ್ಲಿರೋ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ತೆಗೆದು ಅದು ಫುಲ್ಲು ತಣ್ಣಗಾಗೋವರೆಗೂ ಸೈಡಿಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಇವಾಗ ತೆಗೆದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ಅದು ಫುಲ್ ತಣ್ಣಗಾಗಬೇಕು ಫ್ರೆಂಡ್. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕೋಕೆ ಹೋಗ್ಬಿಡಿ. ತುಂಬ ಬಿಸಿ ಇದ್ದ ಮಿಕ್ಸಿಗೆ ಹಾಕೋಕೆ ಹೋದರೆ ಇದಾಗ್ಬಿಡುತ್ತೆ. ಹಂಗಾಗಿ ಅದು ಸ್ವಲ್ಪ ತಣ್ಣಗಾಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇವಾಗ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ನಾನು ಇವಾಗ ಪಕ್ಕದಲ್ಲಿ ಅಷ್ಟರೊಳಗೆ ಶೇಂಗಾ ಬೀಜ ಹುರ್ಕೊತಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಅಷ್ಟು ಮೆಜರ್ ತಗೊಳ್ಳಿ ನೀವು. ನನಗಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಬೇಕು, ಹಂಗಾಗಿ ನಾನು ಇಷ್ಟೇ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಮತ್ತು ಧನಿಯಾ ಪೌಡರ್ ಹಾಕ್ಕೋಬೋದು. ಧನಿಯಾ ಪೌಡರ್ ಇಲ್ಲ ಅಂತಂದರೆ ಧನಿಯಾ ಬೀಜನ ಹುರಿದ್ಬಿಟ್ಟು ಧನಿಯಾ ಬೀಜ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೋಬೋದು. ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಅಂಥ ಧನಿಯಾ ಪೌಡರ್ ಇದೆ, ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ. ನೀವು ಇನ್ ಕೇಸ್ ಆ ಥರ ಇಲ್ಲ, ಧನಿಯಾ ಪೌಡರ್ ಇಲ್ಲ ಅಂತಂದರೆ ಸ್ವಲ್ಪ ಧನಿಯಾ ಬೀಜ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಹುರಿದ್ಬಿಟ್ಟು ಹಾಕ್ಕೋಬೋದು. ಅದು ಕೂಡ ಸಖತ್ತಾಗಿರ್ತೈತೆ. ಇವಾಗ ನಾನು ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಫಸ್ಟು ಇದನ್ನು ರುಬ್ಕೋಬೇಕು. ಫಸ್ಟು ಇದನ್ನು ಶೇಂಗಾ ಬೀಜ ಹುರ್ಕೊಂಡಿದ್ದೀವಲ್ಲ, ಇದನ್ನು ಸಣ್ಣಗೆ ಫಸ್ಟು ರುಬ್ಕೋಬೇಕು. ಇದನ್ನು ರುಬ್ಕೊಂಡಾದಮೇಲೆ ಅದು ಅಷ್ಟರೊಳಗೆ ಅದು ತಣ್ಣಗಾಗಿರ್ತೈತಿ. ಟೊಮೊಟೊ ಹಸಿಮೆಣ್ಸಿನ್ಕಾಯಿ ತಣ್ಣಗಾದಮೇಲೆ ಅದ್ರ ಜೊತೆ ಇದನ್ನು ಸಣ್ಣ ರುಬ್ಕೊಂಬಿಟ್ಟು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೇ ಸುತ್ತಷ್ಟೇ ಮಿಕ್ಸಿ ಜಾರಲ್ಲಿ ಇದನ್ನು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ಜಾಸ್ತಿ ಸಣ್ಣಗೂ ರುಬ್ಕೋಬಾರ್ದು. ಇದನ್ನು ಸ್ವಲ್ಪ ತರಿ ಇರಬೇಕು. ಜಸ್ಟ್ ಒಂದೇ ಒಂದು ಸುತ್ತಿಸ್ಬೇಕು ಅಷ್ಟೇ ಮಿಕ್ಸಿಲಿ. ಬಟ್ ಶೇಂಗಾ ಬೀಜ ಮತ್ತು ಧನಿಯಾ ಪೌಡರು ಅದನ್ನು ಮಾತ್ರ ತುಂಬ ಸಣ್ಣ ರುಬ್ಕೋಬೇಕು. ಆ ರೀತಿ ಸಣ್ಣ ರುಬ್ಕೊಂಡು ಇದು ಮಾಡ್ಕೋಬೇಕು. ಇವಾಗ ನಾನು ಮಿಕ್ಸಿ ರುಬ್ಕೊಂಬನೆ ಬಂದಿದ್ದೀನಿ ನೋಡಿ ಶೇಂಗಾ ಬೀಜ. ಮತ್ತು ಫಸ್ಟ್ ಇವಾಗ ಶೇಂಗಾ ಬೀಜ ರುಬ್ಕೊಂಡು ಅದಾದಮೇಲೆ ಇದಕ್ಕೆ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹಾಕೋತಿದ್ದೀನಿ. ಅದೆಲ್ಲ ತಣ್ಣಗಾಗಿತ್ತು ಅಷ್ಟರೊಳಗೆ, ನಾನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತಣ್ಣಗಾಗಿತ್ತು. ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೋತಿದ್ದೀನಿ. ಇವಾಗ ಅದನ್ನು ರುಬ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಟ್ಟು ಇದು ಮಾಡೋದು ಅಷ್ಟೇ. ಇದು ಸಿಂಪಲ್ ಮತ್ತು ತುಂಬ ರುಚಿನೂ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ತುಂಬ ಸಖತ್ತಾಗಿರುತ್ತೆ. ಒಂದು ಸಾರಿ ಮಾಡಿದ್ರೆ ಸಾಕು, ನೀವು ಮತ್ತೆ ಪದೇ ಪದೇ ಇದೇ ರೀತಿ. ಇದು ಅವರೆಕಾಳು ಸೀಸನ್ ಬೇರೆ, ಅವರೆಕಾಳಲ್ಲಿ ಪದೇ ಪದೇ ಟ್ರೈ ಮಾಡ್ತಾನೆ ಇರ್ತೀರ. ಚಪಾತಿ ಚಟ್ನಿಗೆಲ್ಲ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇವಾಗ ನಾನು ಎಣ್ಣೆ ಹಾಕ್ಕೊಂಡೆ, ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ಇವಾಗ ಏನು ಬೇಯಿಸಿಟ್ಕೊಂಡಿದ್ನೆಲ್ಲ ಅವರೆಕಾಳನ್ನ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಹಾಕ್ಬಿಟ್ಟು ಸ್ವಲ್ಪ ಇವಾಗಲೇ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿಣದ ಪೌಡರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದನ್ನು ಇದು ಬಾಡಿಸ್ಕೊಂಡಾದ್ಮೇಲೆ ರುಬ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಇದಾದಮೇಲೆ ಚೆನ್ನಾಗಿ ಇದು ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಎಲ್ಲ ಅವರೆಕಾಳಿಗೆ ಹಿಡಿಬೇಕು. ಬರೀ ಹಂಗೆ ಡೈರೆಕ್ಟಾಗಿ ಅವರೆಕಾಳು ಹಾಕ್ಬಿಟ್ಟು ಮಸಾಲ ರುಬ್ಬಿರೋದನ್ನ ಹಾಕಿದರೆ ಅವರೆಕಾಯಿ ಎಷ್ಟೊಂದು ಇದಿರಲ್ಲ, ಅಷ್ಟು ರುಚಿ ಅನಿಸಲ್ಲ ತಿನ್ನಲಿಕ್ಕೆ. ಸೊ ಫಸ್ಟ್ ಅವರೆಕಾಳು ಹಾಕ್ಬಿಟ್ಟು ಆಮೇಲೆ ಅರಿಶಿಣ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಂಗಾಗಿ ಫಸ್ಟ್ ಆ ರೀತಿ ಮೆಥಡ್ ಉಪಯೋಗಿಸಿ ಅದಾದಮೇಲೆ
ನಾನು ಫಸ್ಟು ಉಪ್ಪು ಹಾಕ್ಕೊಂಡೆ, ಅದಾದಮೇಲೆ ಅರಿಶಿನ, ಆಮೇಲೆ ಇದು ಕುರ್ಶನಿ ಕಾಳು ಪುಡಿ ಅಂದರೆ ಹುಚ್ಚೆಳ್ಳು ಪುಡಿ ಅಂತಾರಲ್ಲ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಎಲ್ಲ ಅದು ಅವರೆಕಾಳು ಚೆನ್ನಾಗಿ ಹಿಡಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮಿಕ್ಸಿ ಜಾರಲ್ಲೇ, ಇದಕ್ಕೇನು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ತಿಕ್ನೆಸ್ ನಮಗೆ ಜಾಸ್ತಿ ತೆಳ್ಳಗಾದರೂ ಚೆನ್ನಾಗಿರಲ್ಲ, ಇದು ಜಾಸ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ, ಒಂದು ಮೀಡಿಯಮಲ್ಲಿ ಇರಬೇಕು. ಸೊ ಹಂಗಾಗಿ ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಅದರಲ್ಲೇ ಮಸಾಲೆ ಏನೂ ಇರುತ್ತಲ್ಲ ಅದನ್ನೆಲ್ಲ ಮಸಾಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದೇ ನೀರನ್ನ ಅದಕ್ಕೆ ಹಾಕೋತಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಕಾಳು ಬೇಯಬೇಕಾದ್ರೆ ಹಾಕ್ಕೊಂಡಿರ್ತೀವಲ್ವ ನೀರು, ಅದೇ ನೀರನ್ನೇ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೊಳ್ಳಿ, ಹಂಗಾದರೆ ಚೆನ್ನಾಗಿ ಬರುತ್ತೆ. ನಂಗೆ ಇಲ್ಲಿ ಕ್ವಾಂಟಿಟಿ ಇಷ್ಟೇ ಸಾಕು, ಸೊ ಹಂಗಾಗಿ ನಾನು ನೀರು ಕಮ್ಮಿ ಹಾಕೋತಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನೀವು ಯಾವ ರೀತಿ ಬೇಕೋ ಆ ಥರ ನೋಡಿ ಮಾಡಿ. ಅದಾದಮೇಲೆ ಇದೆಲ್ಲ ಚೆನ್ನಾಗಿ ಜಾರಲ್ಲಿರೋದನ್ನೆಲ್ಲ ಮಸಾಲೆ ಎಲ್ಲ ಇರುತ್ತಲ್ವ ಅದನ್ನು ಕೂಡ ತೊಳ್ಕೊಂಬಿಟ್ಟು ಹಾಕೋತಿದ್ದೀನಿ. ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಹಂಗಾಗಿ ಒಂದು 10 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು ಇಟ್ಬಿಟ್ಟು. ಇದನ್ನೆಲ್ಲ ಹಾಕಿ 10 ನಿಮಿಷ ಬಿಟ್ಟು ಆದಮೇಲೆ ಅವರೆಕಾಳು ಚಟ್ನಿ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ ಫ್ರೆಂಡ್, ಚಪಾತಿಗೆಲ್ಲ ತಿನ್ನೋಕ್ಕೆ. ನೀವು ನೋಡಿ ಹಂಗೆ ಇರುತ್ತೆ ಅಂತ ಮಾಡಿ ನೋಡಿ. ಇವಾಗ ನಾನು ಇದನ್ನು ನೋಡಿ ಚೆನ್ನಾಗಿ 10 ನಿಮಿಷ ಆದಮೇಲೆ ಕುದ್ದಾದ್ಮೇಲೆ ನೋಡಿ ಈ ರೀತಿ ಆಗಿದೆ. ಅವರೆಕಾಳು ಚಟ್ನಿ ರೆಡಿ ಆಗಿದೆ. ಚಪಾತಿ, ರೊಟ್ಟಿ, ಅನ್ನಕ್ಕೂ ಕೂಡ ಹಾಕ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್.